ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇದು ಡಿಜಿಟಲ್ ಜಗತ್ತು. ಸೋಷಿಯಲ್ ಮೀಡಿಯಾ, ಇಮೇಲ್, ಇಂಟರ್ನೆಟ್ ಹುಡುಕಾಟ, ಸ್ಮಾರ್ಟ್ ಗೆಜೆಟ್, ಪ್ರಯಾಣ, ಬ್ಯಾಂಕಿಂಗ್, ಮನರಂಜನೆ, ಶಾಪಿಂಗ್, ಸಂವಹನ, ಯಾವುದೇ ಕ್ಷೇತ್ರವಾಗಲಿ ಎಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಎಲ್ಲ ಕ್ಷೇತ್ರಗಳ ಮೇಲೆ ಸೇವೆಯನ್ನು ಸುಲಭಗೊಳಿಸೋ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಸಣ್ಣ ಪುಟ್ಟ ಸಂಸ್ಥೆಗಳು ಕೂಡ ಕೃತಕ ಬುದ್ಧಿಮತ್ತೆ ಅಳವಡಿಸಿಕೊಳ್ಳಲು ಉತ್ಸುಕವಾಗಿವೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಪರಿಣತಿ ಹೊಂದಿದವರಿಗೆ ಅಪಾರ ಉದ್ಯೋಗಾವಕಾಶಗಳು ಕೂಡ ಇವೆ. ಇನ್ನೊಂದೆಡೆ ಎಐನಿಂದ ಹಲವು ಮಂದಿ ಉದ್ಯೋಗ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಆರ್ಥಿಕ ಹಿಂಜರಿತ, ಎಐ ಹೀಗೆ ಹಲವು ಕಾರಣಗಳಿಂದ ಉದ್ಯೋಗದ ಭದ್ರತೆಯ ಕುರಿತು ಸವಾಲುಗಳು ಕೂಡ ಇವೆ. ಇತ್ತೀಚೆಗಂತೂ ಹಲವು ಕಂಪನಿಗಳು ಉದ್ಯೋಗ ಕಡಿತ ಮಾಡ್ತಲೇ ಬಂದಿವೆ. ಆರ್ಥಿಕತೆ, ವೆಚ್ಚ ಕಡಿತ ಸೇರಿದಂತೆ ಕೆಲ ಕಾರಣಗಳಿಂದ ಕಂಪನಿಗಳು ಉದ್ಯೋಗ ಕಡಿತ ಮಾಡ್ತಿವೆ ಅಂತ ವರದಿಯಾಗಿದೆ. ಇದರ ಮಧ್ಯೆ ಗೂಗಲ್ನ ಮಾಜಿ ಚೀಫ್ ಬಿಸ್ನೆಸ್ ಆಫೀಸರ್ ಮೋ ಗೌದತ್ ಶಾಕಿಂಗ್ ಮಾತುಗಳನ್ನು ಆಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ಉದ್ಯೋಗವೂ ಸೇಫ್ ಅಲ್ಲ. ಉದ್ಯೋಗ ಕಡಿತ ಕೆಳ ಹಂತದ ಮ್ಯಾನೇಜರ್ ಲೆವೆಲ್ ಮಾತ್ರವಲ್ಲ, ಸಿಒಗೂ ಕೂಡ ತಟ್ಟಲಿದೆ ಅಂತ ಹೇಳಿದ್ದಾರೆ. ಈಗ ಎಲ್ಲ ಕ್ಷೇತ್ರಗಳ ಅವಿಭಾಜ್ಯ ಅಂಗ. ಹಾಗೆ ಇದರಲ್ಲಿ ವೃತ್ತಿ ಅವಕಾಶಗಳು ಹೆಚ್ಚಿರೋ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಯುವ ಪ್ರವೃತ್ತಿ ಕೂಡ ಹೆಚ್ಚುತ್ತಾ ಇದೆ. ಹಾಗೆಯೇ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂದರೆ AGI ಹಲವರ ಉದ್ಯೋಗಕ್ಕೆ ಕುತ್ತು ನೀಡಲಿದೆ ಅಂತ ಹೇಳಿದ್ದಾರೆ ಗೌದತ್. AGI ಬಹುತೇಕ ಕ್ಷೇತ್ರದ ಉದ್ಯೋಗವನ್ನು ಕಸಿದುಕೊಳ್ಳಲಿದೆ. ಇದೀಗ ನಾವೆಲ್ಲರೂ ಪ್ರೋಗ್ರಾಮರ್ಸ್, ಚೀಫ್ ಎಕ್ಸಿಕ್ಯೂಟಿವ್ ಕ್ರಿಯೇಟಿವ್ಸ್ ಸೇರಿದಂತೆ ಹಲವು ಉದ್ಯೋಗಗಳು ಸುರಕ್ಷತೆ ಪಟ್ಟಿಯಿಂದ ದೂರ ಸರಿಯಲಿದೆ. ಈ ಸ್ಥಾನವನ್ನು AGI ಆಕ್ರಮಿಸಿಕೊಳ್ಳಲಿದೆ. ಇದಕ್ಕೆ ಹೆಚ್ಚಿನ ಸಮಯ ಬೇಕಿಲ್ಲ ಅಂತ ಗೌದತ್ ಹೇಳಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಇತ್ತೀಚೆಗೆ ಆಗ್ತಾ ಇರೋ ಚೇಂಜಸ್ನಿಂದ ತೀವ್ರ ಸಂಕಷ್ಟಗಳು ಆಗಮಿಸ್ತಾ ಇವೆ. ಮಾನಸಿಕ, ಆರ್ಥಿಕ, ಕುಟುಂಬ ಸೇರಿದಂತೆ ಎಲ್ಲ ಸಮಸ್ಯೆಗಳು ಒಂದರ ಮೇಲೊಂದರಂತೂ ಎದುರಾಗಲಿವೆ. ಹೊಸ ಉದ್ಯೋಗ ಪ್ರಪಂಚ ಸೃಷ್ಟಿಯಾದರೂ ಸೀಮಿತವಾಗಿರುತ್ತೆ ಅಂತ ಹೇಳಿದ್ದಾರೆ. ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಉದ್ಯೋಗ ಲೋಕದಲ್ಲಿ ಸಂಚಲನ ಸೃಷ್ಟಿಸಲಿದೆ. ಮುಂದಿನ 15 ವರ್ಷದಲ್ಲಿ ಉದ್ಯೋಗ ಚಿತ್ರಣ ಬದಲಾಗಲಿದೆ. AGI ತಂತ್ರಜ್ಞಾನದಿಂದ ಹೊಸ ಉದ್ಯೋಗ ಸೃಷ್ಟಿಯಾಗಲಿದೆ, ಆದರೆ ಅದರ ಪ್ರಮಾಣ ಕಡಿಮೆ ಇರಲಿದೆ. ಆದರೆ AGI ಎಲ್ಲ ಉದ್ಯೋಗಿಗಳ ಮೇಲೆ ಪರಿಣಾಮ ಬೀರುವುದು ಸತ್ಯ. 15 ವರ್ಷದೊಳಗೆ ಎಲ್ಲ ಬದಲಾವಣೆಗಳು ಹೊಸ ಉದ್ಯೋಗ ವಲಯದತ್ತ ಜಗತ್ತನ್ನು ಕೊಂಡೊಯ್ಯಲಿದೆ ಅಂತ ಹೇಳಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.